ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿ ತೊಗೊಂಬರ್ತೀನಿ ಮಕ್ಕಳಿಗೋಸ್ಕರ. ಸೊ ನೋಡಿ, ನಮ್ಮ ಪಾಟ್ ಒಳಗಡೆ ನಾನು ಪಾಲಕ್ ಸೊಪ್ಪನ್ನ ಬೆಳೆಸಿದ್ದೆ. ಸೊ ಅದು ಎಲೆಗಳೆಲ್ಲ ಆಲ್ಮೋಸ್ಟ್ ದೊಡ್ಡದಾಗಿತ್ತು. ಸೊ ಆ ಪಾಲಕ್ ನೋಡಿದಾಗ ನನ್ನ ಮಗಳು ಏನಾದರೂ ಸ್ಪೆಷಲ್ ರೆಸಿಪಿ ಮಾಡಿಕೊಡಮ್ಮ ಅಂತ ಅಂದ್ಲು. ಹೇಗಾದರೂ ಮಕ್ಕಳಿಗೆ ವೆಕೇಷನ್ ಕೂಡ ಸ್ಟಾರ್ಟ್ ಆಗಿದೆ, ಏನಾದರೂ ತಿನ್ಬೇಕು ಅನ್ನಿಸ್ತಾ ಇರುತ್ತೆ ಸಾಯಂಕಾಲ ಹೊತ್ತು. ಸೊ ಇದು ತುಂಬ ಸಿಂಪಲ್ಲಾಗಿ ಒಂದು 15-20 ಮಿನಿಟ್ಸಲ್ಲಿ ಮಾಡುವಂಥ ರೆಸಿಪಿ. ಸೊ ಫಸ್ಟ್ ನಾನು ಇವತ್ತು ಪಾಲಕ್ ನೋಡಿದ್ಮೇಲೆ ನನಗೊಂದು ತಲೆಯಲ್ಲಿ ಬಂದಿದ್ದು, ಇವತ್ತು ಪಾಲಕ್ ಚಾಟ್ ಮಾಡೋಣ ಅಂತ ನನಗೆ ತಲೆಗೆ ಬಂತು. ಹಾಗಾದರೆ ಇವತ್ತೊಂದು ಸ್ಪೆಷಲ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಸೊ ನೋಡಿ, ನಾನು ಪಾಟಲ್ಲಿ ಬೆಳೆದಿರೋಂಥ ಪಾಲಕ್ನೆಲ್ಲನೂ ಕಟ್ ಮಾಡಿಕೊಂಡು ಅದನ್ನು ನೋಡಿ ನನಗಿಷ್ಟು ಬಂದಿದೆ ನನ್ನ ಪಾಟಲ್ಲಿ. ಸೊ ನೋಡಿ ಎಷ್ಟು ಖುಷಿ ಆಗುತ್ತಲ್ವ, ನಮ್ಮ ಪಾಟಲ್ಲೇ ಬೆಳೆದಿದ್ದನ್ನ ಕಟ್ ಮಾಡಿಕೊಂಡು ಮಾಡೋದ್ರಲ್ಲಿ ಅದು ಖುಷಿನೇ ಬೇರೆ. ಸೊ ಹೀಗಾಗಿ ನಾನು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಏನಾದರೂ ಡಸ್ಟ್ ಪಾರ್ಟಿಕಲ್ಸ್ ಇದೆ, ಏನಾದರೂ ಮಣ್ಣು ಏನಾದ್ರು ಇರಲಿ ಅಂತ ಕ್ಲೀನಾಗಿ ವಾಶ್ ಮಾಡ್ಕೊಂಡು 2-3 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಆದಮೇಲೆ ನಾವು ಒಂದು ಬ್ಯಾಟರ್ ರೆಡಿ ಮಾಡ್ಕೋಬೇಕು. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಸೊ ನಾನು ಒಂದು 3-4 ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಜಾಸ್ತಿ ಕಡಲೆ ಹಿಟ್ಟು ನಿಮಗೆ ಬೇಕಾಗಲ್ಲ, ಕೋಟಿಂಗ್ ಬಸ್ ಸ್ವಲ್ಪ ಆದರೆ ಸಾಕು. ಸೊ ನಾನು ಒಂದು ಸ್ವಲ್ಪ ಓಂಕಾಳು ಹಾಗೆ ಒಂದು ಸ್ವಲ್ಪ ಜೀರಿಗೆನ ಒಂದು ಚಿಕ್ಕ ಕಲರ್ ಅರ್ಧಬಿಟ್ಟಿದ್ದೀನಿ, ಕೋರ್ಸ್ ಗ್ರೈಂಡ್ ಮಾಡಿದ್ದೀನಿ ಅಷ್ಟೇ. ಒಂದು ಸ್ವಲ್ಪ ನಾನು ಅರಿಶಿನ ಹಿಟ್ಟು, ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು ಸ್ವಲ್ಪ ಸೋಡಾ ಬೇಕಾದ್ರೆ ಹಾಕೋಬೋದು, ಬೇಡನ ಬಿಡ್ಬೋದು. ಹಾಗೆ ಒಂದು ಸ್ವಲ್ಪ ಹಿಂಗು, ಆದಮೇಲೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋ ಸ್ವಲ್ಪ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋಬೋದು, ಖಾರ ಕೂಡ ನಿಮಗೆ ಹೇಗೆ ಬೇಕೋ ಅಷ್ಟು ಹಾಕೋಬೋದು. ಸೊ ಮತ್ತು ಬ್ಯಾಟರ್ ಮಾಡಬೇಕಾದ್ರೆ ನೀರಾಗಿ ಜಾಸ್ತಿ ಮಾಡಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಫಸ್ಟು ಬ್ಯಾಟರ್ನ ಲಮ್ಸ್ ಇರಬಾರ್ದು, ನೀಟಾಗಿ ಬ್ಯಾಟರ್ನ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಅದನ್ನು ಬೀಟ್ ಮಾಡಾಗ ಅದರಲ್ಲಿ ಏರ್ ಸಪ್ಲೈ ಆಗಿಬಿಟ್ಟು ಅದು ತುಂಬ ಪ್ಲಫಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಹೆಲ್ದಿಯಾಗಿ ಇಷ್ಟಪಟ್ಟು ತಿಂತಾರೆ. ಫಸ್ಟು ನಾವು ಪಾಲಕ್ ಸೊಪ್ಪು ಯಾಕೆ ತಿನ್ನಬೇಕು ಅಂತ ತಿಳ್ಕೊಳ್ಳೋಣ, ಹೇಗೆ ಅದು ನಮಗೆ ಬಾಡಿಗೆ ಹೇಗೆ ಒಳ್ಳೆಯದಂತ ತಿಳ್ಕೊಳ್ಳೋಣ. ನಾವು ತಿನ್ನೋವಂಥ ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಹಾಗೆ ವಿಟಮಿನ್ ಕೆ ಕೂಡ ಇದೆ. ಅದಲ್ಲದೆ ಆ್ಯಂಟಿ ಆಕ್ಸಿಡೆಂಟ್ ಪ್ಲಸ್ ಐರನ್ ಮತ್ತು ಫೋಲಿಕ್ ಆ್ಯಸಿಡ್ ತುಂಬ ಚೆನ್ನಾಗಿ ಹೇರಳವಾಗಿದೆ. ಸೊ ಇದು ತಿನ್ನೋದ್ರಿಂದ ಮಕ್ಕಳು ತುಂಬ ಒಳ್ಳೆಯದು. ಒಂದೊಂದು ಮಕ್ಕಳು ಸೊಪ್ಪನ್ನು ತುಂಬ ಇಷ್ಟಪಟ್ಟು ತಿನ್ನೋದಿಲ್ಲ. ಹಾಗಾಗ ಈ ರೆಸಿಪಿ ಮಾಡಿಕೊಟ್ಟಾಗ ಅವರು ತುಂಬ ಇಷ್ಟಪಟ್ಟು ತಿಂತಾರೆ, ಹೆಲ್ದಿ ಕೂಡ ಹೌದು, ಹಾಗೆ ತುಂಬ ಈಸಿ ಕೂಡ ಮಾಡ್ಬೋದು. ಸೊ ನಿಮಗೆ ಈ ಥರ ವೀಡಿಯೋಸ್ ಲೈಕ್ ಆಗಿದ್ದರೆ ನನಗೆ ಕಮೆಂಟಲ್ಲಿ ಹೇಳಿ, ಮತ್ತು ನನ್ನ ಚಾನಲ್ನ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿ, ನಾನು ಈ ಕಡಲೆ ಹಿಟ್ಟು ಬ್ಯಾಟರ್ನ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಾನು ಇದನ್ನು ಪಾಲಕ್ ಎಲೆಗಳು ಏನು ವಾಶ್ ಮಾಡ್ಕೊಂಡಿದ್ದೆ ಅದನ್ನು ಹಿಟ್ಟೆಲ್ಲ ಅದ್ದುಬಿಟ್ಟು ಹಾಗೆ ನಾನು ಲೋ ಫ್ಲೇಮಲ್ಲಿ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೆಸಿಪೀಸ್ನ ತುಂಬ ಈಸಿಯಾಗಿ ಮಾಡ್ಕೋಬೋದು, ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಸೊ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಯಾವ ಮಕ್ಕಳು ಸೊಪ್ಪು ತಿನ್ನಲ್ಲ ಬೇಡ ಅಮ್ಮ ಅನ್ನೋರು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸಲಿ ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ. ಆಮೇಲೆ ನೀವೇ ನನಗೆ ಕಮೆಂಟಲ್ಲಿ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀರಾ. ಸೊ ಮತ್ತು ಗೆಸ್ಟ್ ಯಾರೋ ನಿಮಗೆ ಗೆಸ್ಟ್ ಇಮಿಡಿಯೇಟ್ ಮನೆಗೆ ಬರ್ತಾರೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಸೊ ನೋಡಿ, ಇವಾಗ ನಾವು ಪ್ಲೇಟಿಗೆ ಮಾಡೋಣ ಬನ್ನಿ. ಸೊ ನೋಡಿ, ನಾವು ಈ ಥರ ಇದು ಕರ್ಕೊಂಡಿರೋ ಅಂಥ ಪಾಲಕ್ ಎಲೆಗಳನ್ನ ನೀಟಾಗಿ ಅದನ್ನ ಪ್ಲೇಟಲ್ಲಿ ನಾವು ಅರೇಂಜ್ ಮಾಡ್ಕೊಂಬಿಟ್ಟು ಅದರಲ್ಲಿ ನಾವು ಒಂದು ಸ್ವಲ್ಪ ಅದು ತುಂಬ ಅಟ್ರಾಕ್ಟಿವ್ ಕಾಣಲಿ, ಕಲರ್ಫುಲ್ ಕಾಣಲಿ ಅಂದಾಗ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾದ್ರೆ ಸ್ವಲ್ಪ ಕಲರ್ಫುಲ್ ಮಾಡೋಣ ಅಂತ ಅದಕ್ಕೆ ನಾನು ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಹಾಕೋಬೋದು, ಬೇಡ ಅಂದರೆ ಕಂಪ್ಲೀಟ್ಲಿ ಆಪ್ಷನಲ್. ಬೇಕಾದ್ರೆ ನೀವು ಹಾಗೆ ತಿಂತೀರಾ ಅಂದರೆ ನೀವು ಹಾಗೇ ತಿನ್ಬೋದು. ನಾನು ಸ್ವಲ್ಪ ಮಕ್ಕಳಿಗೆ ಕಲರ್ಫುಲ್ ಮಾಡೋಣ ಅಂತ ನಾನು ಕಲರ್ಫುಲ್ಲಾಗಿ ಮಾಡ್ತಾಯಿದ್ದೀನಿ. ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಚಾಟ್ ಮಸಾಲ ಉದುರಿಸ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಪುಡಿನ ನಾನು ಈ ಥರ ಇದ್ರ ಮೇಲೆ ಸ್ವಲ್ಪ ನಾನು ಇದು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ದಿಸ್ ಇಸ್ ಕಂಪ್ಲೀಟ್ಲಿ ಆಪ್ಷನಲ್. ಸೊ ನಾನು ಎಲ್ಲವನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ತುಂಬಾ ಪ್ರೆಸೆಂಟೇಷನ್ ಮಾಡೋ ತುಂಬ ಜನ ಇಷ್ಟಪಟ್ಟು ತಿಂತಾರೆ. ಗೆಸ್ಟ್ಗಳಿಗಂತೂ ತುಂಬ ಚೆನ್ನಾಗಿದೆ ಅಂತ ಖಂಡಿತವಾಗಿ ಹೇಳ್ತಾರೆ. ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಸೊ ನಾನು ಈ ಥರ ಬೇಕಾದ್ರೆ ಎಲ್ಲನೂ ನಿಮಗೆ ಇನ್ನೂ ಸ್ಪೈಸಿ ಬೇಕಾದ್ರೆ ಇನ್ನೂ ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೋದು. ಆಮೇಲೆ ನಾನು ಸ್ವಲ್ಪ ತುರಿದಿರೋ ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ನಾನು ಸಣ್ಣಾಗಿ ಹಚ್ಕೊಂಡಿರೋಂಥ ಸೌತೆಕಾಯಿನ ಎಲ್ಲ ಕಡೆ ಉದುರಿಸ್ಕೊತಾ ಇದ್ದೀನಿ. ನೋಡಿ ನೀಟಾಗಿ, ತುಂಬ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಸೊ ಹಾಗಾಗಿ ಇದ್ರ ಮೇಲೆ ನಾನು ಸ್ವಲ್ಪ ಗಟ್ಟಿ ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಬೇಕಾದ್ರೆ ನೀವು ಒಂದು ಸ್ವಲ್ಪ ಪುದೀನ ಚಟ್ನಿ ಕೂಡ ಹಾಕ್ಕೋಬೋದು. ಆಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ನೀವು ಸೇವ್ ಕೂಡ ಹಾಕ್ಕೊಂಡು ಅದ್ರ ಮೇಲ್ಗಡೆ ದಾಳಿಂಬೆ ಬೀಜ ಕೂಡ ಹಾಕ್ಕೊಂಡು ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ನೋಡಿ, ನಾನು ಈ ಥರ ಹಾಕ್ಕೊಂಡು ನಾನು ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ಹಾಗೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು
ಉದುರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಮೇಲೆ ಲಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಅರ್ಧ ಲಿಂಬೆಹಣ್ಣು ಆದರೆ ಸಾಕು. ನಾನು ಒಂದು ಸ್ವಲ್ಪ ನೀಟಾಗಿ ಅದ್ರ ಮೇಲೆ ಈ ಥರ ಹಾಕೋತಾ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹುಳಿ ಖಾರ ಎಲ್ಲ ಮಿಕ್ಸ್ ಇರುತ್ತೆ ಅಂತ ನಾನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಸೊ ಈ ಥರ ನಾನು ಇದು ಕಂಪ್ಲೀಟ್ಲಿ ಆಪ್ಷನಲ್. ಈ ಥರ ಪ್ರೆಸೆಂಟೇಷನ್ ಮಾಡಿದ್ರೆ ಮಾಡ್ಬೋದು, ಬೇಡ ನೀವು ಹಾಗೇ ತಿನ್ಬೋದು. ಕೆಚಪ್ ತುಂಬ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನಾನು ಖಂಡಿತವಾಗಿ ಹೇಳಿ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ಲೈಕಲ್ಲಿ ನೀವು ಇಷ್ಟ ಆದರೆ ನೀವು ಲೈಕ್ ಹಾಗೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಮೋರ್ ವೀಡಿಯೋಸ್ ನಾನು ಹಾಕ್ತಾ ಇರ್ತೀನಿ. ಸೊ ನಾನು ಹೆಲ್ದಿ ರೆಸಿಪೀಸ್ನ ಹಾಕ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.